ಎಲ್ಲರಿಗೂ ನಮಸ್ಕಾರ. ಈವ್ನಿಂಗ್ ಟೈಮಲ್ಲಿ ತಂಪಾಗಿರುವಾಗ ಕ್ರಿಸ್ಪಿಯಾಗಿ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅಂತಿದ್ರೆ ಈ ಸ್ನ್ಯಾಕ್ಸನ್ನು ಮಾಡ್ಬೋದು ನೋಡಿ. ಸ್ವೀಟ್ ಕಾರ್ನ್ ಪಡ್ಡು, ಇದ್ರ ಜೊತೆ ಗ್ರೀನ್ ಚಟ್ನಿನೂ ಇದೆ. ಎರಡರದ್ದು ರೆಸಿಪಿಯನ್ನು ಹಾಕಿದ್ದೀನಿ. ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ಸ್ವೀಟ್ ಕಾರ್ನನ್ನು ತಂದು ತೊಳೆದು ಬಿಡಿಸಿ ಇಟ್ಕೊಂಡಿದ್ದೆ ನಾನು. ಒಂದು ಅರ್ಧ ಬೌಲ್ ಆಗುವಷ್ಟು ಸ್ವೀಟ್ ಕಾರ್ನನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ತರಿಯಾಗಿ ರುಬ್ಕೋಬೇಕು. ಹೀಗೆ ರುಬ್ಬೋವಾಗ ನೀರೆಲ್ಲ ಸೇರಿಸ್ಕೋಬಾರ್ದು, ಮತ್ತು ಹಾಗೇ ರುಬ್ಕೋಬೇಕು. ಅದನ್ನು ಏನೂ ಹಾಕ್ದೇ ತರಿಯಾಗಿ ರುಬ್ಕೋಬೇಕು. ಆಮೇಲೆ ಒಂದು ದೊಡ್ಡ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಅರ್ಧ ಬೌಲ್ ಆಗುವಷ್ಟು ಸ್ವೀಟ್ ಕಾರ್ನನ್ನು ಇಡೀದಾಗಿ ಹಾಗೇ ಸೇರಿಸ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಚಮಚದಲ್ಲಿ ಒಂದು 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು, ಇನ್ನೊಂದು 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಎರಡನ್ನೂ ಸೇರಿಸ್ಕೋಬೇಕು ಬೈಂಡಿಂಗಿಗೆ ಅಂತ. ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ ಇದು. ಆಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಸೇರಿಸಿ ಹೆಚ್ಕೋಬೋದು. ನಾನು ಹಸಿಮೆಣಸಿನ್ಕಾಯನ್ನು ಹಾಕಿಲ್ಲ, ಏನಕ್ಕೆಂದರೆ ನಮ್ಮ ಮನೇಲಿ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅದಕ್ಕಾಗಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಒಂದು 1/4 ಇಂಚ್ ಆಗುವಷ್ಟು ಶುಂಠಿ, ಒಂದು 4 ಬೆಳ್ಳುಳ್ಳಿ ಎಸಳು ಎರಡನ್ನೂ ಚೆನ್ನಾಗಿ ಜಜ್ಕೊಂಡಿದ್ದೀನಿ ಈ ಕುಟಾಣಿಯಲ್ಲಿ ಹಾಕ್ಕೊಂಡು. ಬೇಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೋಬೋದು. ನಾನೀಗ ಕುಟಾಣಿಯಲ್ಲಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ತುಂಬಾ ಇಷ್ಟ ಆಗುತ್ತೆ. ಇತ್ತೀಚೆಗೆ ದೊಡ್ಡವರಿಗೂ ಅದು ಇಷ್ಟ ಆಗುತ್ತೆ. ಆಮೇಲೆ ಇದಕ್ಕೆ ಬೇಕಂದರೆ ಪಿಜ್ಜಾ ಸೀಸನಿಂಗನ್ನು ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿಲ್ಲ ಇದಕ್ಕೆ, ಅದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಬ್ಯಾಟರ್ಗೆ ಒಂದು ಸ್ವಲ್ಪ ಪಿಜ್ಜಾ ಸೀಸನಿಂಗನ್ನು ಮಿಕ್ಸ್ ಮಾಡ್ಕೊಬಿಡ್ಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಖಾರ ಆಗುತ್ತೆ, ಅದು ಅಷ್ಟೇ, ತುಂಬ ಏನು ಖಾರ ಆಗೋಲ್ಲ. ಮಕ್ಕಳಿಗೆ ಓಕೆ ಅಷ್ಟು ಖಾರ ಆದರೆ ಅಂತ. ಆಮೇಲೆ ಚೆನ್ನಾಗಿ ನೀರು ಹಾಕ್ದೇ ಫಸ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೌಟಲ್ಲಿ ಬೇಕಂದ್ರೂ ಮಾಡ್ಕೋಬೋದು, ನಾನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಕೈಯಲ್ಲಿ ಮಾಡಿದ್ದೀನಿ. ಆಮೇಲೆ ಬೇಕಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇದು ನಾವು ಪಕೋಡ ಎಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀವಲ್ಲ, ಆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ಒಂದೊಂದು ಸಲ ಸ್ವೀಟ್ ಕಾರ್ನಲ್ಲಿ ಚೆನ್ನಾಗಿ ನೀರಿರುತ್ತೆ, ಆವಾಗ ಎಕ್ಸ್ಟ್ರಾ ನೀರು ಬೇಕಾಗಲ್ಲ, ಕೆಲವೊಂದು ಸಲ ಬೇಕಾಗತ್ತೆ. ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಗೊತ್ತಾಯ್ತಲ್ಲ. ಈಗ ಪಡ್ಡು ಬಂಡಿಯನ್ನು ಒಲೆ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಲ್ಲ ಗುಳಿಗಳಲ್ಲೂ. ಬೇಕಂದರೆ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಂದ್ರೂ ಹಾಕ್ಕೋಬೋದು. ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಯೂಶ್ವಲಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಇಂಥದಕ್ಕೆ. ಡೀಪ್ ಫ್ರೈ ಮಾಡೋದು ಬೇಡ, ಆದರೂ ಕ್ರಿಸ್ಪಿಯಾಗಿರಬೇಕು, ಹೆಲ್ದಿಯಾಗೂ ಇರಬೇಕು ಏನಾದರೂ ಬೇಕು ಅಂದರೆ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ಮಾಡೋದು ಈಸಿ, ಬೇಗನೆ ಆಗುತ್ತೆ ಇದು. ಆಮೇಲೆ ಗುಳಿಗಳಲ್ಲೆಲ್ಲ ಈ ಹಿಟ್ಟನ್ನು ಹಾಕಿ ಆದಮೇಲೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಾನು, ನೀವು ಬೇಕಂದರೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಅದನ್ನು ಒಂದು 2 ನಿಮಿಷ ಆದಮೇಲೆ ಅದನ್ನು ಈ ರೀತಿ ಹಾಕಿ ಇಲ್ಲಿ ನೋಡ್ತಿದ್ದೀರಲ್ಲ, ಹಾಗೆ ಸ್ಪೂನಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು. ಅದು ನೀಟಾಗಿ ಆ ಗುಳಿಗಳಲ್ಲಿ ಟಚ್ ಆಗಿ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ, ಮತ್ತು ಕ್ರಿಸ್ಪಿ ಬರಲಿ ಅಂತ. ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಹಾಗಾದರೆ. ಒಂದು 2ರಿಂದ 3 ನಿಮಿಷ ಬೇಯಿಸಬೇಕಾಗತ್ತೆ, ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಇದು. ನೋಡಿ, ಹೀಗೆ ಎರಡೂ ಕಡೆ ಹದವಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೋಬೇಕು. ಆಗಿದೆ ನೋಡಿಕೊಂಡು, ಸಪೋಸ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ದೊಡ್ಡ ಬೆಂಕಿಯಲ್ಲಿ ಬೇಯಿಸಿದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋದಂಗೆ ಆಗುತ್ತೆ. ನೋಡಿ, ಈಗ ಇದು ಆಗಿದೆ. ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಹಾಕಿ ಅದಕ್ಕೆ ಗ್ರೀನ್ ಚಟ್ನಿಯನ್ನು ಮಾಡಿದ್ದೀನಿ. ಗ್ರೀನ್ ಚಟ್ನಿ ಮಾಡೋದು ಹೇಗೆ ಇದಕ್ಕೆ ಅಂತಲೂ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡಿ. ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಒಂದು ಚಿಕ್ಕದು ಶುಂಠಿ ಚೂರು, ಒಂದು 2 ಎಸಳು ಬೆಳ್ಳುಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದೇ ಒಂದು ಟೊಮೆಟೊವನ್ನು ರಫ್ ಆಗಿ ಚಾಪ್ ಮಾಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಒಳ್ಳೆ ಟ್ಯಾಂಜಿ ಟೇಸ್ಟ್ ಕೊಡುತ್ತೆ ಟೊಮೆಟೊ ಹಾಕ್ಕೊಂಡ್ರೆ. ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು.
ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಅದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಚಟ್ನಿ ಈ ಸ್ವೀಟ್ ಕಾರ್ನ್ ಪಡ್ಡುಗೆ ಮಾಡಿಸಿದಂಥ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಅಂದಂಗೆ ಹಸಿಮೆಣಸಿನ್ಕಾಯಿ ಬೇಕಂದರೆ ಹಾಕ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಏನಕ್ಕೆಂದರೆ ಮೊದಲೇ ಹೇಳಿದ್ನಲ್ಲ, ನಮ್ಮಲ್ಲಿಬ್ಬರು ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಖಾರ ಆದರೆ ತಿನ್ನೋಕ್ಕಾಗಲ್ಲ ಅಂತ. ನಮ್ಮಲ್ಲಿ ದೊಡ್ಡವ್ರೂ ಹಸಿಮೆಣಸಿನ್ಕಾಯಿ ತಿನ್ನಲ್ಲ, ಎಸಿಡಿಟಿ ಜಾಸ್ತಿ ಆಗುತ್ತೆ ಅಂತ. ನಾವು ಜಾಸ್ತಿ ಯೂಸ್ ಮಾಡೋದು ಗಾಂಧಾರಿ ಮೆಣಸಿನ್ಕಾಯಿ. ಗಾಂಧಾರಿ ಮೆಣಸನ್ನು ನಾನು ಪೌಡ್ರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ನೋಡಿ, ಹೀಗೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಮಕ್ಕಳಿಗೆ ಚಟ್ನಿಯನ್ನು ತೆಗೆದಿಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಗಾಂಧಾರಿ ಮೆಣಸಿನ ಪೌಡ್ರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈಗ ಗ್ರೀನ್ ಚಟ್ನಿನೂ ರೆಡಿಯಾಗಿದೆ. ಗ್ರೀನ್ ಚಟ್ನಿ ಜೊತೆ ಸ್ವೀಟ್ ಕಾರ್ನ್ ಪಡ್ಡು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.